ತುಮಕೂರು ಬೆಸ್ಕಾಂ ಅಧಿಕಾರಿಗಳಿಂದ ಅವ್ಯವಹಾರ. ಅಧಿಕಾರಿಗಳ ವಿರುದ್ಧ ಬೆಸ್ಕಾಂ ಗುತ್ತಿಗೆದಾರರ ಆಕ್ರೋಶ. ಅಕ್ರಮದ ತನಿಖೆಗೆ ಆಗ್ರಹಿಸಿದ ಗುತ್ತಿಗೆದಾರರ ಸಂಘ. ಎಲ್ಲ ಮಾಹಿತಿ ನಾನು ಕೊಡ್ತೀನಿ. ಯಾವಾಗ ಕೊಡೋದು? ಈಗ ಬೇಕು ನಮಗೆ. ಅಮೆರಿಕಾದಾಗ ಎಸ್, ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತಾರೆ. ಆದರೆ ಸರ್ಕಾರಿ ನೌಕರಿಯಲ್ಲಿ ಇದ್ದುಕೊಂಡು ಕಳ್ಳಾಟ ಆಡ್ತಾ ಇರೋ ಪ್ರಕರಣಗಳು ಅಲ್ಲಲ್ಲಿ ಬೆಳಕಿಗೆ ಬರ್ತಾನೆ ಇದೆ. ಇದೀಗ ತುಮಕೂರು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಅವ್ಯವಹಾರ ನಡೆಸಿ ಗುತ್ತಿಗೆದಾರರಿಗೆ ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದ್ದು ಬೆಸ್ಕಾಂ ಕಚೇರಿ ಬಳಿ ತೀವ್ರ ಜಟಾಪಟಿಯೇ ಏರ್ಪಟ್ಟಿತ್ತು. ಅಲ್ಲದೆ ಬೆಸ್ಕಾಂ ಅಧಿಕಾರಿಗಳ ಕಳ್ಳಾಟದ ವಿರುದ್ಧ ಗುತ್ತಿಗೆದಾರರ ಆಕ್ರೋಶದ ಕಟ್ಟೆ ಹೊಡೆದಿದ್ದು ಧರಣಿ ಕೂತಿದ್ರು. ಅಷ್ಟಕ್ಕೂ ಬೆಸ್ಕಾಂ ಅಧಿಕಾರಿ ಮಾಡಿರೋ ಅವ್ಯವಹಾರ ಆದ್ರೂ ಏನು? ಗುತ್ತಿಗೆದಾರರು ಆಕ್ರೋಶ ಹೊರಹಾಕಲು ಕಾರಣವಾಗಿದ್ದಾದರೂ ಯಾಕೆ ಅಂತೀರಾ? ಈ ಸ್ಟೋರಿ ಕಂಪ್ಲೀಟ್ ಆಗಿ ನೋಡಿ. ಎಸ್, ಆರೋಪ ಪ್ರತ್ಯಾರೋಪ, ಆಕ್ರೋಶದ ಜ್ವಾಲೆ, ತೀವ್ರ ಜಟಾಪಟಿ, ತನಿಖೆಗೆ ಪಟ್ಟು ಹಿಡಿದಿರೋ ಗುತ್ತಿಗೆದಾರರು, ಕೆಲಕಾಲ ಗೊಂದಲದ ವಾತಾವರಣ. ಅಷ್ಟಕ್ಕೂ ಈ ಘಟನೆಗೆ ಸಾಕ್ಷಿಯಾಗಿದ್ದು ತುಮಕೂರು ನಗರದ ಬೆಸ್ಕಾಂ ಕಚೇರಿ. ಈ ವಾಗ್ವಾದಕ್ಕೆ ಕಾರಣವಾಗಿರುವುದು ಗುತ್ತಿಗೆ ನೀಡಿರೋ ವಿಚಾರ. ಹೌದು, ತುಮಕೂರು ಬೆಸ್ಕಾಂ ವಿಭಾಗದ ನಿಟ್ಟೂರು ಉಪವಿಭಾಗ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ತುಮಕೂರು ಕಾರ್ಯನಿರ್ವಾಹಕ ಇಂಜಿನಿಯರ್ ವರ್ಕ್ ಆರ್ಡರ್ ಹಾಕಿ ಗುತ್ತಿಗೆದಾರರಾದ ದೀಕ್ಷಿತ್ ಅನ್ನೋರಿಗೆ ಅವಾರ್ಡ್ ಹಾಕಿದ್ದು. ಅದರಂತೆ ಗುಬ್ಬಿ ಹತ್ತಿರ ಗೊಲ್ಲಹಳ್ಳಿಯ ದೀಕ್ಷಿತ್ ಅವರ ತೋಟದ ಮನೆ ಮುಂದೆ ಸುಮಾರು 4 ಕೋಟಿಗೂ ಅಧಿಕ ವೆಚ್ಚದ 40 ಡ್ರಮ್ ವೈರ್, 500 ಕಂಬಗಳು ಸೇರಿ ಅನೇಕ ಸಲಕರಣೆಗಳಿವೆ. 10 ಜನಕ್ಕೆ ಕೊಡುವ ಗುತ್ತಿಗೆಯನ್ನ ಕೇವಲ ಒಬ್ಬರಿಗೆ ನೀಡಿದ್ದು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದುಕೊಂಡ ಜಾಗೃತ ದಳ ಕಳೆದ ಶುಕ್ರವಾರ ಅವರ ಮನೆ ಬಳಿ ರೇಡ್ ಮಾಡಿ ತನಿಖೆ ನಡೆಸಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋಟೋ ಹಾಗೂ ವಿಡಿಯೋಗಳು ಲಭ್ಯವಾಗಿದ್ದು, ಇದರಿಂದ ಸಿಡಿದೆದ್ದ ವಿದ್ಯುತ್ ಗುತ್ತಿಗೆದಾರರ ಸಂಘದ 100 ಮಂದಿ ಸದಸ್ಯರು ಇಂದು ಬೆಸ್ಕಾಂ ಕಚೇರಿ ಮುಂದೆ ದೌಡಾಯಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ತುಮಕೂರು ನಗರದ ಬೆಸ್ಕಾಂ ಅಧಿಕಾರಿ ಪ್ರಕಾಶ್ ಹಾಗೂ ಎಂಡಿ ಸೇರಿ ಬೆಸ್ಕಾಂನ ಅಧಿಕಾರಿಗಳು ಸ್ಥಳೀಯ ಗುತ್ತಿಗೆದಾರರನ್ನ ನಿರ್ಲಕ್ಷಿಸಿ ಬೇರೆ ಗುತ್ತಿಗೆದಾರರಿಗೆ ಅಕ್ರಮವಾಗಿ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದು, ವಿದ್ಯುತ್ ಗುತ್ತಿಗೆದಾರರ ಸಂಘದ ಸದಸ್ಯರು ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಈ ವೇಳೆ ಸಂಬಂಧವೇ ಇಲ್ಲದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಮಾಜಿ ಅಧ್ಯಕ್ಷರಾದ ಸಿದ್ದಲಿಂಗಸ್ವಾಮಿ ಅವರು ಮಧ್ಯಪ್ರವೇಶಿಸಿ ಕೂಗಾಡಿದರು. ಈ ವೇಳೆ ವಿದ್ಯುತ್ ಗುತ್ತಿಗೆದಾರರ ಸಂಘದ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರ ನಡುವೆ ತಳ್ಳಾಟ ನೂಕಾಟ ಉಂಟಾಗಿದ್ದು ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಹೋಗಿತ್ತು. ಅಲ್ಲದೆ ಏಕವಚನದಲ್ಲಿ ವಾಗ್ದಾಳಿ ನಡೆಸಿ ಬೆದರಿಕೆ ಹಾಕಿದ್ರು.
ಕೊಡ್ರಿ ಸ್ವಾಮಿ. ಯಾರು ತೋರ್ಸಕ್ ಬೇಡ ಸ್ವಾಮಿ. ಇಲ್ಲಿ ಮಾತಾಡೋದು ಬೇಡ. ಯಾರು ತೋರ್ಸಕ್ ಬೇಡ. ಬೇಕಾಗಿಲ್ಲ ಸ್ವಾಮಿ. ಯಾರು ನ್ಯಾಯವಾಗಿ ಮಾತಾಡಬೇಕು, ನ್ಯಾಯವಾಗಿ ಕೆಲಸ. ಇನ್ನು ಅಕ್ರಮದ ಬಗ್ಗೆ ಅಧಿಕಾರಿಗಳ ಬಳಿ ಮಾಹಿತಿ ಕೇಳಿದ್ರೆ ಅಧಿಕಾರಿಗಳು ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಗುತ್ತಿಗೆದಾರರು ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ 10 ಜನಕ್ಕೆ ಕೊಡಬೇಕಾದ ಕೆಲಸವನ್ನ ಒಬ್ಬರಿಗೆ ಕೊಟ್ಟಿದ್ದಾರೆ, ಅದು ಬೇರೆ ತಾಲೂಕಿನ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ, ನಾವೆಲ್ಲ ಎಲ್ಲಿಗೆ ಹೋಗಬೇಕು ಅಂತ ಕಿಡಿಕಾರಿದ್ರು. ಗುತ್ತಿಗೆದಾರರಿಗೂ ಕೊಟ್ಟಿಲ್ಲ, ಬೇರೆ ಗುಬ್ಬಿ ನಿಟ್ಟೂರು ಯಾವುದೇ ಗುತ್ತಿಗೆದಾರರಿಗೆ ಇಶ್ಯೂ ಮಾಡಿದೆ. ಒಬ್ಬನೇ ಗುತ್ತಿಗೆದಾರರಿಗೆ ಸುಮಾರು ನಮ್ಮ ಬೆಸ್ಕಾಂ ಸ್ಟೋರಿಂದ 40 ಡ್ರಮ್ ವೈರು, 500 ಕಂಬ, ಲೈನ್ ಸಾಮಗ್ರಿನ ಎಲ್ಲ ಒಬ್ಬನಿಗೆ ಕಾಂಟ್ರಾಕ್ಟ್ರಿಗೆ ಕೊಟ್ಬಿಟ್ಟು ಒಬ್ಬನ ಹತ್ರಗೇ ನಿರ್ವಹಿಸಬೇಕು ಅಂತೇಳಿ ಕೊಟ್ಟವ್ರೆ. ಹಂಗಾಗಿ ಈಗ ಬೇಸಿಗೆ ಬಂದಿರೋದ್ರಿಂದನ ಬೆಸ್ಕಾಂನಿಂದ ಉತ್ತಮವಾದ ಕರೆಂಟ್ ಕೊಡಬೇಕು, ರೈತರಿಗೆ ಲೈನ್ ಮೇಂಟೆನೆನ್ಸ್ ಮಾಡಬೇಕು, ಲಿಂಕ್ ಲೈನು, ರೀಕಂಡಕ್ಟ್ರು, ಹಜಾರ್ಡಸ್, ಇಂಟರ್ಮಿಡಿಯೇಟ್ ಪೋಲ್ಸ್ ಎಲ್ಲ ಹಾಕಬೇಕು ಅಂತೇಳಿ ಬೆಸ್ಕಾಂ ಕಾರ್ಪೊರೇಟ್ ಆಫೀಸಿಂದನ ಅನುದಾನ ಕೊಟ್ಟಿದ್ರು. ಆ ಅನುದಾನನ ವರ್ಕ್ ಆರ್ಡರ್ ಹಾಕಿರೋದನ್ನು ನಮ್ಮ ಇದು ಇಲಾಖೆಯಿಂದ ಒಬ್ಬರೇ ಗುತ್ತಿಗೆದಾರಿಗೆ ಕೊಡೋದಕ್ಕೆ ಬದಲಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಗುತ್ತಿಗೆದಾರರಿಗೂ ಹಂಚಿ, ಸುಮಾರು ಅಂದರೆ ಒಂದು 30 ಜನ ಗುತ್ತಿಗೆದಾರರಿಗೂ ಬೇಡ 10 ಜನಕ್ಕಾದರೂ ಹಂಚಿ ಕೊಟ್ಟಿದ್ರೆ ಈಗ ಬೇಸಿಗೆ ಈಗ ಫೆಬ್ರವರಿ ತಿಂಗಳು, ಮಾರ್ಚ್ ತಿಂಗಳಿಗೆ ಕರೆಂಟು ಸಮಸ್ಯೆ ಆಗೋಷ್ಟೊತ್ತಿಗೆ ಕೆಲಸ ನಿರ್ವಹಿಸಬೇಕು ಅಂತ ಅವರು ಹೈಯರ್ ಆಫೀಸರ್ಗಳು ಗುರಿ ಇಟ್ಕೊಂಡು ಕೊಟ್ಟರೆ ಇವರೇನು ಮಾಡೋರೆ, ತಗೊಬಂದ್ಬಿಟ್ಟು ಒಬ್ಬನೇ ಕಾಂಟ್ರಾಕ್ಟ್ರಿಗೆ ಕೊಟ್ಟಿರೋದ್ರಿಂದ ಇಲಾಖೆಗೂ ನಷ್ಟ, ರೈತರಿಗೆ ಉತ್ತಮ ಗುಣಮಟ್ಟದ ಕರೆಂಟ್ ಕೊಡೋಕ್ಕಾಗ್ತಿಲ್ಲ. ಅದೇ 10 ಜನಕ್ಕೆ ಕೊಟ್ಟಿದ್ರೆ 10 ಜನ ಅಟ್ ಎ ಟೈಮ್ ಕೆಲಸ ಶುರು ಮಾಡಿದ್ರೆ 1 ವೀಕ್ ಅಥವಾ 2 ವೀಕ್ ಒಳಗಡೆ ಎಲ್ಲ ಕೆಲಸನೂ ಮುಗಿಸಿ ರೈತರಿಗೆ ಉತ್ತಮವಾದ ಗುಣಮಟ್ಟದ ಕರೆಂಟ್ ಕೊಡ್ಬೋದಾಗಿತ್ತು. ಒಬ್ಬರಿಗೆ ಕೊಟ್ಟಿರೋದ್ರಿಂದ ನಾವು 2 ತಿಂಗಳು 3 ತಿಂಗಳಿಗೋ ಕೆಲಸ ಮಾಡ್ತಾನೆ. ಹಂಗಾಗಿ ಡಿಪಾರ್ಟ್ಮೆಂಟಿನ ನಷ್ಟನೂ ತಪ್ಪಲಿಲ್ಲ, ಗ್ರಾಹಕರಿಗೆ ರೈತರಿಗೆ ಒಳ್ಳೆ ಉತ್ತಮವಾದ ಗುಣಮಟ್ಟದ ಕರೆಂಟು ಕೊಡೋಕ್ಕಾಗ್ತಿಲ್ಲ. ಸೊ ಇದನ್ನು ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಗಮನಕ್ಕೆ ತಂದು ನಾವಿವತ್ತು ಈ ಯಾರ್ಯಾರಿಗೆ ಅವಾರ್ಡ್ ಕೊಟ್ಟಿದ್ದೀರಾ, ಎಷ್ಟು ಮೆಟೀರಿಯಲ್ ಕೊಟ್ಟಿದ್ದೀರಾ, ಇದ್ರ ಬಗ್ಗೆ ತನಿಖೆ ಭ್ರಷ್ಟಾಚಾರ ನಡೀತಿದೆ, ಸುಮಾರು ಬೆಸ್ಕಾಂನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾವು MD ಸಾಹೇಬರಿಗೆ, DT ಸಾಹೇಬರಿಗೆ ಮತ್ತು ಚೀಫ್ ಇಂಜಿನಿಯರ್, ಮುಖ್ಯ ಇಂಜಿನಿಯರು ಚಿತ್ರದುರ್ಗ ಇವರಿಗೆಲ್ಲರಿಗೂ ಸುಮಾರು ದೂರು ಕೊಟ್ಟಿದ್ದೀವಿ. ಸುಮಾರು ದೂರು ಕೊಟ್ಟರು ಯಾವುದೇ ಇಲ್ಲಿ ಏನು ನಡೀತಾ ಇಲ್ಲ. ಏನು LC ಕಾಂಟ್ರಾಕ್ಟರ್ನ ಪರಿಗಣಿಸ್ತಲೇ ಗುತ್ತಿಗೆದಾರರು LC ಇಲ್ದಲೇ ಇದ್ದರೂ ಸಹ ಅಂಥವರಿಗೆ ಮೆಟೀರಿಯಲ್ಸ್ ಸಾಮಗ್ರಿಗಳನ್ನ ರಾತ್ರೋತ್ತರ ಸ್ಟೋರ್ನಿಂದ ಕೊಡ್ತಾ ಇದ್ದಾರೆ, ಮತ್ತು ಕಂಬಗಳು ನೋಡ್ಕೊಡ್ತಾ ಇದ್ದಾರೆ, ಮತ್ತು ಅವಾರ್ಡ್ ಇಲ್ದಿದ್ರು ಯಾವುದೋ ಹೆಸರಿಗೆ ಅವಾರ್ಡ್ ಹಾಕಿ ಕೆಲಸಗಳನ್ನ ಕೊಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ನಾವು ಮೊನ್ನೆ ಏನು ಕೃತ್ಯ ನಡೆದಿದೆಯೋ ಆ ಜಾಗದಲ್ಲಿ ಸುಮಾರು ಕೋಟಿಗಟ್ಟಲೆ ಸಾಮಗ್ರಿಗಳು, ಕಂಬ ಸಿಕ್ಕಿದೆ. ಇವತ್ತಿಗೆ ಸಿಕ್ಕಿ 5 ದಿನ ಆಯಿತು, ಯಾವುದೇ ಮುನ್ಸೂಚನೆ ಜಾಗೃತದವರಾಗಲಿ ಬೆಸ್ಕಾಂ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ತಗೊಂಡಿಲ್ಲ. ಹಂಗಾಗಿ ಇವತ್ತು ನಾವೆಲ್ಲ ಗುತ್ತಿಗೆದಾರರು, ಸ್ಥಳೀಯ ಗುತ್ತಿಗೆದಾರರು ಬಂದು ಕಾರ್ಯನಿರ್ವಾಹಕ ಅಭಿಯಂತರರನ್ನ ಭೇಟಿ ಮಾಡಿ ಮನವಿ ಕೊಟ್ಟು ಅವರೇನಾದರೂ ಇದಕ್ಕೆ ಸ್ಪಂದಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ತಂದು, ಅಧಿಕಾರಿಗಳಾಗಲಿ ಗುತ್ತಿಗೆದಾರ ಆಗಲಿ ಸೂಕ್ತ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲನ ಸರ್ಚ್ ಮಾಡಿದಾಗ ಸರ್ಚ್ ಮಾಡಿ ಅದರಲ್ಲಿ ಕೆಲವರು ಲೋಕಲ್ನವ್ರು ಯಾರನ್ನೋ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ಪ್ರಕಾರ ಏನಾಯ್ತು ಅಂದರೆ ಹೊರಗಡೆ ಇರೋಂಥ ಸಾಮಗ್ರಿಗಳು ಕೋಟ್ಯಾಂತರ ರೂಪಾಯಿ ಸಾಮಗ್ರಿ ಐತೆ. ನಮ್ಮ DSP ಮೇಡಮ್ಮು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ನಮ್ಮ ಇದು ವಿಜಿಲೆನ್ಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರು, ವಿಜಿಲೆನ್ಸ್ ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, AWE ಸಾಹೇಬರು ಯಾರೂ ಒಳಗಡೆ ಹೋಗಲ್ಲ. DSP ಮೇಡಮ್ ಒಬ್ಬರು ಒಳಗೆ ಹೋಗಿದ್ರೆ ಹೊರಗೆ ಬಂದಿದ್ದಾರೆ. ಅದರೊಳಗೆ ಎಷ್ಟು ಕೋಟಿ ಸಾಮಗ್ರಿ ಐತೆ ಅಂತ ಗೊತ್ತಿಲ್ಲ. ಆದ ಕಾರಣ ಇವರು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ ಮೇಲೆ ನಮ್ಮ ಮೇಲಧಿಕಾರಿಗಳಿಗೆ ಮನವಿ ಕೊಡ್ಬೇಕಾಯ್ತು, ಈ ಥರ ಐತೆ, ಈ ಥರ ಆಗೈತೆ ಅಂತೇಳಿ. ಅದಕ್ಕೂ ಕೊಟ್ಟಿಲ್ಲ. ನಮ್ಮ ಪತ್ರಿಕಾಗೋಷ್ಠಿಯವ್ರಿಗೂ ಮಾಹಿತಿ ಕೊಟ್ಟಿಲ್ಲ. ಇದು ಏನಾಗಿದೆ ಅಂತ ಗೊತ್ತಿಲ್ಲ, ನಮಗೂ ಗೊತ್ತಾಗಬೇಕು. ಆದ ಕಾರಣ ನಾವು ಈಗ ನಮ್ಮ ತುಮಕೂರು ಜಿಲ್ಲಾ ಸಮಿತಿಗೆ ಮನವಿ ಕೊಟ್ಟಿರೋದ್ರಿಂದ ಎಲ್ಲ ನಮ್ಮ ನೊಂದ. ಇನ್ನು ವಿದ್ಯುತ್ ಗುತ್ತಿಗೆದಾರರ ಸಂಘದ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಇಂಜಿನಿಯರ್ ಪ್ರಕಾಶ್, ನಾವು ಯಾವುದೇ ರೀತಿಯ ಅಕ್ರಮ ಮಾಡಿಲ್ಲ, ತನಿಖೆಯ ಮಾಹಿತಿಯನ್ನ ನೀಡಲಾಗುವುದು ಅಂತ ತಿಳಿಸಿದರು. ಆಮೇಲೆ ಫೋನ್ ಮಾಡಿದ್ರು ಬಂದಮೇಲೆ, ಆವಾಗ ನಮ್ಮ ಕಾರ್ಪೊರೇಟ್ ಆಫೀಸ್ ಹೈಯರ್ ಆಫೀಸ್ ಬಂದಿದ್ರು, ನಾವು ಅವ್ರ ಜೊತೆ ಇದ್ವಿ. ಮಾಡ್ತಿರೋ ಗುತ್ತಿಗೆದಾರರು ಮಾಡ್ತಿರೋ ಆರೋಪಕ್ಕೆ ತನಿಖೆ ಯಾವಾಗ ಮಾಡ್ತೀರಾ ಸರ್? ತನಿಖೆ ನಾನು ಮಾಡೋದೇನಿಲ್ಲ, ನಮ್ಮ ವಿಜಿಲೆನ್ಸ್ ಮಾಡ್ತಾರೆ, ರಿಪೋರ್ಟ್ ಕೊಡ್ತಾರೆ, ಅದಕ್ಕೆ ನಾವೇನು ರಿಪ್ಲೈ ಕೊಡ್ತೀವಿ ಅಷ್ಟೇ. ಅವ್ರ ಗ್ರೀವೆನ್ಸ್ ಏನು ಗೊತ್ತಾ, ಎಲ್ಲರಿಗೂ ಕೊಡಬೇಕು, ಒಬ್ಬರಿಗೆ ಕೊಟ್ಟಿದ್ದೀರ ಅನ್ನೋ ಒಂದು ಇದು ಡಂಪ್ ಆಗಿದೆ ಅಂತ. ಬಟ್ ನಮ್ಮ ಪ್ರಕಾರ ಅದು ಒಬ್ಬನಿಗೆ ಕೊಟ್ಟಿರೋದಲ್ಲ, ಅದು ಒಂದು 10 ಜನಕ್ಕೆ ಇಶ್ಯೂ ಮಾಡಿದ್ದೀವಿ. ಅದನ್ನು ತೊಗೊಂಡೋಗಿ ಸ್ಟೋರೇಜ್ ಥರ ನಾವು ಮಾಡ್ಕೊಂಡಿರ್ಬೋದು ಅಂತ ಅನಿಸುತ್ತೆ. ಇವಾಗ ಅಲ್ಲಿ ಹೋಗಿ ಸ್ಪಾಟ್ ನೋಡ್ತೀನಿ, ನನಗೂ ಗೊತ್ತಿಲ್ಲ. ಶುಕ್ರವಾರ ಅವ್ರಿಗೂ ಬ್ಯುಸಿ ಇದ್ವಿ. ಈ ಬೆಳಗ್ಗೆ ಹೋಗಿ ಬಂದು ಇವ್ರು ಬಂದವರೇ ರಿಪ್ರೇಷನ್ ತೊಗೊಂಡಿದ್ದೀನಿ, ಅಲ್ಲ ಸ್ಪಾಟ್ ನೋಡ್ಬಿಟ್ಟು ಮಾಡ್ತೀನಿ, ಏನು ಮಾಡ್ಬೋದು ಅಂತ ಹೇಳ್ತೀನಿ. ಅದು ಆರೋಪ ಕೊಡೋಕೆ ಬರಲ್ಲ, ಆರೋಪ ಅಷ್ಟೇನೇ. ಅದು ಇಲ್ಲ, ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀವಲ್ಲ, ಕೊಟ್ಟಿಲ್ಲ. ಕೊಟ್ಟು ಕಾಪಿ ಇದ್ರೆ
ಅದು ನಮಗೆ ಗೊತ್ತಾಗಲ್ಲ ಸರ್, ಬೇರೆ ಏನು ಮಾಡ್ತಾರೆ ಸರ್. ಇವಾಗ ನಾವೇನು ಮಾಡ್ತೀವಿ, ಕಾಂಟ್ರಾಕ್ಟ್ರು ಒಬ್ರು ಇರ್ತಾರೆ, ಇವ್ರು ಡ್ರಾ ಮಾಡ್ಕೊಂಡು ಹೋಗ್ತಾನೆ ಸರ್. ಇದು ಇವ್ರ ರೆಸ್ಪಾನ್ಸಿಬಿಲಿಟಿ, ಕೆಲಸ ಮುಗಿದ್ರೆ ಇವ್ರ ರೆಸ್ಪಾನ್ಸಿಬಿಲಿಟಿ. ಅವರು ಸ್ಟೋರೇಜ್ಗೋಸ್ಕರ ತೊಗೊಂಡೋಗಿ ಎಲ್ಲ ಡಂಪ್ ಮಾಡ್ಕೊಂಡು ಇರ್ತಾರೆ, ಆಯಿತಾ. ಅದೇನೇ ಆಗಲಿ, ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಗುತ್ತಿಗೆದಾರರಿಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದ್ದು ಗುತ್ತಿಗೆದಾರರ ಆಕ್ರೋಶದ ಕಟ್ಟೆ ಒಡೆದಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಅವ್ಯವಹಾರ, ಅಕ್ರಮದ ಬಗ್ಗೆ ತನಿಖೆ ನಡೆಸಿ ನ್ಯಾಯ ಒದಗಿಸಿಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.